ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಜ್ಞಾನವಂತರಾಗಬೇಕು 9ನೇ ದಿವಸ. ಜ್ಞಾನವಂತರಾಗಬೇಕು 9ನೆಯ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2ನೇ ತಾರೀಕಿನಿಂದ 5ನೇ ತಾರೀಕುವರೆಗೆ 2025 ವರ್ಷದ ಹಿಂದೆ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದು ಬಂಧಿಸಲ್ಪಟ್ಟು ಮರದ ಕಂಬಕ್ಕೆ ಅವರಿಗೆ ಬಹಳ ಹಿಂಸೆಯನ್ನು ಕೊಟ್ಟು ಮರದ ಕಂಬಕ್ಕೆ ಅವರನ್ನು ವಿಚಾರಣೆಗೊಳಪಡಿಸಿ ಮರದ ಕಂಬಕ್ಕೆ ಏರಿಸಲ್ಪಟ್ಟು ಅಲ್ಲಿ ಅವರು ಸತ್ತರು, ಸಮಾಧಿ ಮಾಡಿಸಿಕೊಂಡ್ರು, ಭೂಗರ್ಭದೊಳಗೆ ಇದ್ದರು. ಹಾಗೆ 4ನೇ ತಾರೀಕು ಶನಿವಾರ ದಿವಸ, ಸಬ್ಬತ್ ದಿವಸ ವಿಶ್ರಾಂತಿ, ಅವರ ಶರೀರ ಸಂಪೂರ್ಣ ಭೂಗರ್ಭದೊಳಗೆ ಅಂದರೆ ಸಮಾಧಿಯೊಳಗಿತ್ತು. ಅಂದರೆ 5ನೇ ತಾರೀಕಿಗೆ ಪುನರುತ್ಥಾನಗೊಂಡರು ಅಂಥೇಳಿ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಮತ್ತೆ ಜ್ಞಾನವಂತರಾಗಬೇಕು ಎಂಬುದು ಪ್ರಾರಂಭ 9ನೆಯ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತಿನ ವಿಷಯದಲ್ಲಿ ನಾವು ವಿಗ್ರಹಾರಾಧನೆಯ ಬಗ್ಗೆ, ಅದರಲ್ಲಿ ಹೋಮ ಅಂದರೆ ಯಜ್ಞ. ಹಳೆ ಕಾಲದಲ್ಲಿ ಯಜ್ಞ ಅಂತ ಹೇಳ್ತಾರೆ, ಈಗಲೂ ಕೂಡ ಯಜ್ಞ ಅಂತ ಹೇಳ್ತಾರೆ. ಮತ್ತೆ ಒಂದೊಂದು ಕಡೆಗೆ ಹೋಮ ಹಾಕಬೇಕು ಅಂತ ಹೇಳ್ತಾರೆ. ಈ ಹೋಮದಲ್ಲಿ ಕೂಡ ಈಗ ಆ ಹೋಮ ಕೂಡ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದು ಯಾವಾಗ ಮರದ ಕಂಬಕ್ಕೆ ಏರಿಸಲ್ಪಟ್ಟು ಅಂದರೆ ಶಿಲುಬೆಗೆ ಏರಿಸಲ್ಪಟ್ಟು ಅಂದರೆ ತ್ರಿಶೂಲಕ್ಕೆ ಏರಿಸಲ್ಪಟ್ಟು ರಕ್ತವನ್ನು ಸುರಿಸಿದ್ರು, ಅಲ್ಲಿಗೆ ಹೋಮ ನಿಂತು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೃಷ್ಟಿಕರ್ತನಾದ ದೇವರು ಏನಾಗಿದ್ದಾರೆ? ಪರಿಶುದ್ಧನಾಗಿದ್ದಾರೆ. ಅವರಿಗೆ ಯಾವುದಾದ್ರೂ ಹೋಮ ಬೇಕಾ ಬೇಡವಾ? ಹೋಮ ಅಂದರೆ ಏನು? ಹಿಂದೆ ದೇವರು ಆರಿಸಿಕೊಂಡಂಥ ಇಸ್ರೇಲ್ ಜನಾಂಗಗಳಿಗಾಗಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ವರ್ಷಕ್ಕೆ ಒಂದ್ಸಲ ಅವರ ಪಾಪ ಪರಿಹಾರಕ್ಕಾಗಿ ಏನು ಕುಂದು ಕೊರತೆ ಇಲ್ಲದ ಎಲ್ಲ ಅಂಗಾಂಗಗಳು ಸರಿ ಇರುವಂಥ ಎತ್ತನ್ನು ಕಡಿದು ರಕ್ತವನ್ನು ಅವರ ಮೇಲೆ ಚಿಮುಕಿಸುವಂಥದ್ದು, ಅದನ್ನು ಸಂಪೂರ್ಣವಾಗಿ ಬೆಂಕಿಯಲ್ಲಿ ಸುಟ್ಟು ಹಾಕುವಂಥದ್ದು. ಅದೇ ರೀತಿ ಕುರಿಗಳನ್ನು, ಆಡುಗಳನ್ನು, ಪಾರಿವಾಳ ಹಕ್ಕಿಗಳನ್ನು, ಏನೂ ಇಲ್ಲದ ಬಡವರಾದರೆ ಕಡಲೆ ಹಿಟ್ಟನ್ನು ನೈವೇದ್ಯ ಮಾಡಿ ಅದನ್ನು ಅರ್ಪಿಸುವಂಥದ್ದು ಪಾಪ ಪರಿಹಾರಕ್ಕಾಗಿ ಅಂತ, ಈ ಪಾಪಕ್ಕಾಗಿ ಅದನ್ನು ಅರ್ಪಿಸುವಂಥದ್ದು ಅಂತ ಹಳೆಯ ಒಡಂಬಡಿಕೆಯಲ್ಲಿ ಯಜ್ಞ ಇತ್ತು. ಆದರೆ ದೇವರು ಇದು ವರ್ಷ ಒಂದು ಪ್ರಾಣಿಗಳ ಪ್ರಾಣವನ್ನು ತೆಗೆಯುವಂಥದ್ದು, ವರ್ಷ ಬಲಿಯರ್ಪಣೆ ಮಾಡುವಂಥದ್ದು ಇದು ಸರಿಯಲ್ಲ. ಶಾಶ್ವತವಾಗಿ ಒಂದೇ ಸಲ ಪಾಪ ನಿವಾರಣೆ ಮಾಡಬೇಕು. ಇದಕ್ಕೆ ಪರಿಶುದ್ಧ ಮನುಷ್ಯನ ರಕ್ತವೇ ಆಗಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆಗ ಪರಿಶುದ್ಧ ಮನುಷ್ಯ ಭೂಲೋಕದಲ್ಲಿ ಎಲ್ಲಿಯೂ ಕಾಣಲಿಲ್ಲ. ಆದ್ದರಿಂದ ತಂದೆಯಾದ ದೇವರು ಏನು ಮಾಡಿದರು? ತಂದೆಯಾದ ದೇವರು ಅವರ ಬಳಗಡೆಯನ್ನು ಮಗನ ರೂಪದಲ್ಲಿ ಭೂಲೋಕಕ್ಕೆ ಕಳಿಸಿಕೊಟ್ಟು, ಅದುವೇ 33 ವರ್ಷ ಜೀವಿಸಿ 30ನೇ ವರ್ಷದಲ್ಲಿ ದೀಕ್ಷಾಸ್ಥಾನವನ್ನು ಹೊಂದಿಕೊಂಡು 3 ವರ್ಷದಲ್ಲಿ ಯಾವ ರೀತಿ ಜೀವಿಸಬೇಕು, ನಾನು ಆರಿಸಿಕೊಂಡಂಥ ನೀವು, ಯಾವುದು ಕಷ್ಟ ಸಂಕಟ ದುಃಖಗಳು ಯಾರಿಂದ ಯಾವ ರೀತಿ ಬರ್ತವೆ, ಪರಲೋಕ ಸೇರಬೇಕಾದ್ರೆ ಈ ಲೋಕದಲ್ಲಿ ಪಾಪ ಇಲ್ಲದೆ ಯಾವ ರೀತಿ ಜೀವಿಸಬೇಕು ಅಂತ ತೋರಿಸಿಕೊಟ್ಟಿದ್ದೆ ಈ 30 ವರ್ಷದಿಂದ 33ನೇ ವರ್ಷದವರೆಗೆ. ಅದರಲ್ಲಿ ಕೂಡ ದೇವರು ಆದುಕೊಂಡವರಿಗೆ, ತಾಯಿ ಗರ್ಭದಿಂದಲೇ ಬೆಳೆದವರಿಗೆ ಕೊನೆಯವರೆಗೆ ಯಾವ ರೀತಿ ಶಿಕ್ಷೆ ಬರ್ತದೆ ಈ ಲೋಕದಲ್ಲಿ ಸೈತಾನನಿಂದಲೂ ಮನುಷ್ಯನಿಂದಲೂ ಅಂತ ಪ್ರತಿಯೊಂದನ್ನು ತೋರಿಸಿಕೊಟ್ಟರು. ಇದನ್ನು ತಿಳಿದುಕೊಳ್ಬೇಕಾದ್ರೆ ಸರಿಯಾಗಿ ದೇವರಿಂದ ಜ್ಞಾನ ಹೊಂದಿದವರಿಗೆ ಮಾತ್ರ ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪರಿಶುದ್ಧ ರಕ್ತವನ್ನು ಬಂದವರು ಯಾವಾಗ ಶಿಲುಬೆಯ ಮೇಲೆ ಸುರಿಸಿದ್ರು, ಇದಕ್ಕೆ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಓಂ ವೃಕ್ಷಶೂಲಾಯ ಅರುತಾಯ ನಮಃ. ಓ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿಕೊಂಡಾತನೇ ನಿನಗೆ ಸ್ತೋತ್ರ ಅಂತೇಳಿ. ಇದು ಇವತ್ತು ಈಶ್ವರ ದೇವಸ್ಥಾನದಲ್ಲಿ ಅಥವಾ ಪರಮೇಶ್ವರ, ಶಿವ ಅಂತ ಹೇಳುವಂಥ ದೇವಸ್ಥಾನಗಳಲ್ಲಿ ನಾವು ಏನು ಮಾಡ್ತೇವೆ? ದೇವಸ್ಥಾನದ ಮುಂದುಗಡೆ ತ್ರಿಶೂಲವನ್ನು ಕಾಣ್ತೇವೆ. ಇಲ್ಲಿ ತ್ರಿಶೂಲ ಇದೆ, ಇಲ್ಲಿ ಶಿಲುಬೆ ಇದೆ. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ.
ಇದುವೇ ಬಲಿ ಅರ್ಪಣೆ. ಅಲ್ಲಿಗೆ ಹೋಮ ಬಲಿ ನಿಂತು ಹೋಯಿತು. ಆವಾಗ ಅದರ ಮೇಲೆ ಮತ್ತು ಜನಗಳು ಪಾಪ ಮಾಡ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಪಾಪ ಇವತ್ತು ಕೂಡ ಮಾಡ್ತಲೇ ಇದ್ದಾರೆ. ದೇವಮಾನವರು ಅಂತ ಹೇಳುವಂಥದ್ದು, ಫಾಸ್ಟ್ಗಳು, ಫಾದರ್ಗಳು, ಗುರೂಜಿಗಳು, ರೆವಿಡೆಂಟ್ಗಳು, ಬಿಷಪ್ಗಳು ಅಂತ ಹೇಳುವಂಥವರು, ಎಂತೆಂಥ ದೇವಮಾನವರು ಅಂತ ಹೇಳಿಕೊಳ್ಳೋರು ಇವತ್ತು ಅನೇಕ ನಾವು ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ. ದೇವಮಾನವರು ಅಂತ ನಾನಾ ರೀತಿ ವೇಷ ಧರಿಕೊಂಡು ಏನೇನೋ ಮಾಡಿಕೊಂಡು ಮಾಡದಂಥ ಅನಾಚಾರಗಳನ್ನು ಮಾಡಿಕೊಂಡು ಕೇಸು ಹಾಕಿಸಿಕೊಂಡು ಹೊಡೆದಾಟ ಬಡದಾಟ ಇವ್ರನ್ನೆಲ್ಲ ಅನೇಕ ಪಾಪಗಳು ಇವತ್ತು ಕೂಡ ನಡೆದು ಹೋಗ್ತಾ ಇವೆ. ಆಗ ಏನಾಯಿತು, ಅದರ ಮೇಲೆ ಯಾವಾಗ ರಕ್ತ ಸುರಿಸಿದ್ರೋ ಅಲ್ಲಿಗೆ ಹೋಮ ನಿಂತು ಹೋಯಿತು. ದೇವರ ನಂಬಿಕೆ ಸ್ತೋತ್ರ. ಆದರೆ ಇದನ್ನು ಇವತ್ತು ಒಂದು ವರ್ಗದ ಜನಗಳು, ನಾವು ಹಿಂದೂಗಳು ಅಂತ ಹೇಳಿ ಒಂದು ವರ್ಗದ ಜನರು ಹೋಮ ಹಾಕಬೇಕು ಅಂತೇಳಿ ನಾನಾ ಥರದ ಇಷ್ಟು ಥರದ ಸೌದೆಗಳನ್ನ ತಗೊಬನ್ನಿ, ಅದಕ್ಕೆ ಇಷ್ಟಿಷ್ಟು ತುಪ್ಪ, ಪ್ರತಿಯೊಂದು ಸಾಮಾನುಗಳ ಪಟ್ಟಿ ಕೊಡ್ತಾರೆ ಅವರು. ಇಂತಿಂಥನ್ನೆಲ್ಲ ನೀವು ತಗೊಬನ್ನಿ ಅಂತೇಳಿ ಅಲ್ಲಿಂದ ಒಂದು ಹೊಸ ಮನೆ ಇರ್ಬೋದು, ಒಂದು ಹಳೆ ಮನೆ ಇರ್ಬೋದು, ಒಂದು ದೇವಸ್ಥಾನದಲ್ಲಿ ಕಟ್ಟೋಲಿ ಇರ್ಬೋದು, ಸುಮ್ಮನೆ ಒಂದು ಚೌಕದ ಇಟ್ಟಿಗೆದ ಒಂದು ಚೌಕನಾಗೆ ಮಾಡಿ ಅದರ ಮಧ್ಯದಲ್ಲಿ ಇದೆಲ್ಲ ಹಾಕಿ ಅದಕ್ಕೆ ತುಪ್ಪ ಅದು ಇದು ಎಲ್ಲ ಸುರಿದು ಗಂಧ ಧೂಪ ಅದು ಇದೆಲ್ಲ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಹೊಗೆ ತುಂಬಿಸಿ ಬಿಡುವಂಥದ್ದು. ಇದು ಒಂದು ವರ್ಗದ ಜನರು ಇವತ್ತು ಜನರನ್ನು ವಂಚಿಸುವುದಾಗಿದೆ. ಗಂಟೆ ಮಣಿ ಆಡಿಸಿಕೊಂಡು ಬಹಳ ಎಚ್ಚರವಾಗಿರಬೇಕು. ಒಂದು ಮನೆಯಲ್ಲಿ ಒಂದು ಹೋಮ ಮಾಡಿದ್ರಂದ್ರೆ ಅವರಿಗೆ ಕನಿಷ್ಠ ಪಕ್ಷ 2 ತಿಂಗಳು ಊಟಕ್ಕೆ ಸಾಕು, ಅವರಿಗೆ ಗಂಡ ಹೆಂಡತಿ ಮಕ್ಕಳಿಗೆ. ಇದು ಒಂದು ಅವರವರೊಂದು ಜೀವಿತಕ್ಕೆ ಮಾಡಿಕೊಂಡಂಥ ಒಂದು ಕೆಲಸವಾಗಿದೆ. ಇದನ್ನು ಈ ಹಿಂದೆ ಕೂಡ ಒಂದು ಸಹೋದರರು ಯೂಟ್ಯೂಬಲ್ಲಿ ಕೂಡ ಇದೇ ವಿಷಯವನ್ನು ತಿಳಿಸಿದರು. ಒಬ್ಬರು ನನಗೆ ಕೂಡ ಈ 4 ವರ್ಷ ನಾನು ಕೇರಳದಲ್ಲಿ ಒಂದು ಬ್ರಾಹ್ಮಣರೊಂದಿಗೆ ಇದ್ದಾಗ, ಅಂದರೆ ಅಲ್ಲಿ ಒಂದು ಪ್ರಾರ್ಥನಾ ಕೂಟದಲ್ಲಿದ್ದಾಗ, ಅವರ ಸಂಪರ್ಕದಲ್ಲಿದ್ದಾಗ ಸಂಪೂರ್ಣವಾಗಿ ಅವರು ಈ ವಿಷಯವನ್ನು ಸ್ವತಃ ಒಂದು ಬ್ರಾಹ್ಮಣನೇ ಆಗಿದ್ದು ಯಾವ ರೀತಿ ಬ್ರಾಹ್ಮಣರು ಅಂತ ಹೇಳೋರು ಮನುಷ್ಯರನ್ನು ವಂಚಿಸ್ತಾ ಇದ್ದಾರೆ ಬಿಡಿ 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 ಹಾಗೆ ತಿಳಿಸಿಕೊಟ್ರು. ದೇವರ ನಂಬಿಕೆ ಸ್ತೋತ್ರ. ಅವರು ಅದನ್ನು ಕೂಡ ಹಿಂದೆ ಹೇಳಿದ್ದೇನೆ, ಭಾರತ ದೇಶದಲ್ಲಿ ಎಷ್ಟು ಭಾಷೆ ಇದೆಯೋ ಅಷ್ಟು ಭಾಷೆಯಲ್ಲಿ ದೈವಿಕ ಐಕ್ಯಮತ್ಯ ಅಂತ ಹೇಳುವಂಥ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಆ ಪುಸ್ತಕ ಇವತ್ತು ಕೂಡ ನನ್ನ ಕೈಯಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದನ್ನೇ ಹೇಳಿದ್ದು. ದೇವರ ನಂಬಿಕೆ ಸ್ತೋತ್ರ. ಅದಕ್ಕೆ ಇವತ್ತೇನಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈ ಕಟ್ಟುವಂಥ ಇದು ವಿಗ್ರಹಗಳನ್ನು ಆ ಪ್ರತಿರೂಪವಾದ ಕೈ ಕಟ್ ಮಾಡೋದು, ಕಾಲು ಕಟ್ ಮಾಡೋದು, ಅವರ ಕುತ್ತಿಗೆ ಚಪ್ಪಲಿ ಹಾಕುವುದು, ಇದಕ್ಕೆ ಇದ್ದಿದ್ದನ್ನು ಇದ್ದಾಗೆ ಅವರು ಹೇಳಿದ್ದಕ್ಕೆ ಅವರು ಕೂಡ ಬರೆದಂಥ ಒಂದು ದೊಡ್ಡ ಪುಸ್ತಕ ನನ್ನ ಕೈಯಲ್ಲಿತ್ತು. ಏನಿದೆ ನಮ್ಮ ಸಂಸ್ಕೃತಿ, ಏನು ಹೇಳ್ತಾ ಇದೆ, ಯಾರು ವಂಚಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಆ ಪುಸ್ತಕವನ್ನೊಂದು ಹುಡುಗ ತೆಗೆದುಕೊಂಡು ಅದನ್ನು ನಾಪತ್ತೆ ಮಾಡಿಬಿಟ್ಟ. ಎಲ್ಲಿ ಹಾಕಿದಂತೆ ಗೊತ್ತಿಲ್ಲ. ಕೇಳಿ ಸಾಕಾಗಿ ಹೋಯ್ತು. ಅದು ಏನೇ ಇರಲಿ. ಹಾಗೆ ಇವತ್ತು ಏನು ಮಾಡ್ತಾರೆ, ಹೋಮ ಅಂತೇಳಿ ಈ ರೀತಿ ವಂಚಿಸೋರಾಗಿದ್ದಾರೆ. ಇದರಿಂದ ಏನು, ಯಾವ ಸೌದೆಯು ಎಷ್ಟೇ ತುಪ್ಪ ಹಾಕಿ, ಎಷ್ಟೇ ಗಂಧ ಹಾಕಿ, ಎಷ್ಟೇ ವೈಡ್ಯೂರ್ಯ ಹಾಕಿ, ಎಷ್ಟೇ ಹೊಗೆ ಹಾಕಿ, ಎಷ್ಟೇ ಹೂವು ತಂದು ಹಾಕಿ ಏನು ಪ್ರಯೋಜನ ಇಲ್ಲ. ಸರ್ವ ಸೃಷ್ಟಿಕರ್ತನಾದಂಥ ದೇವರು ಏನು ಹೇಳಿದ್ದಾರೋ ಅದನ್ನು ಕೇಳಿಕೊಂಡು ಪಾಪಗಳನ್ನ ಪಶ್ಚಾತ್ತಾಪ ಪಟ್ಟು ನಾವು ಮುಂದಿನ ಜೀವಿತವನ್ನು ದೇವರೇ ನಾನು ಪಾಪ ಮಾಡುವುದಿಲ್ಲ ಅಂತೇಳಿ ಒಪ್ಪಿಕೊಂಡು ಆ ಪಾಪವನ್ನು ಬಿಟ್ಟು ಜೀವಿಸಿದಾಗ ಮಾತ್ರ ಅಲ್ಲಿ ಆಶೀರ್ವಾದ. ಮಕ್ಕಳನ್ನು ಕೂಡ ಅವರ ಈ ತಂದೆ ತಾಯಿಗಳು ಅದೇ ಮಾರ್ಗದಲ್ಲಿ ನಡೆಸಬೇಕು. ಯೌವನಸ್ಥ ಹುಡುಗಿಯರು ಕೂಡ ಹಿರಿಯರ ಮಾತನ್ನು ಕೇಳಬೇಕು. ಒಂದು ವೇಳೆ ಕೇಳದ ಹೋದರೆ ಯೌವನಸ್ಥರಿಗೂ ಶಿಕ್ಷೆ ತಪ್ಪುವುದಿಲ್ಲ. ತಂದೆ ತಾಯಿಗಳು ತಿಳಿಸದ ಹೋದರೆ ಅವರಿಗೂ ಶಿಕ್ಷೆ ತಪ್ಪುವುದಿಲ್ಲ. ಕಣ್ಣಲ್ಲಿ ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ಬೇಕಾಗಿದೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಇದಕ್ಕೆ ಒಬ್ಬ ಕುಡಿತಾನೆ ಬಹಳವಾಗಿ. ನೋಡಪ್ಪ, ನೀನು ಕುಡಿಬೇಡ, ನೀನು ಹಾಳಾಗಿ ಹೋಗ್ತೀಯಾ. ಕುಡಿದು ಹೊಟ್ಟೆ ಒಳಗೆ ಲಿವರು ಕರಳು ತೀರಾ ಕೆಟ್ಟು ಹೋಗ್ತದೆ. ಆಮೇಲೆ ನಿನಗೆ ಆಪರೇಷನ್ ಆಗ್ಬೋದು. ಆಮೇಲೆ ಅದರಲ್ಲಿ ಜಾಂಡೀಸ್ ಬರ್ಬೋದು, ಪಾರ್ಶ್ವವಾಯು ಬರ್ಬೋದು, ಹಾರ್ಟ್ ಅಟ್ಯಾಕ್ ಬರ್ಬೋದು, ನಡೆಯೋಕ್ಕೆ ನಿನಗೆ ಶಕ್ತಿ ಇಲ್ಲದಾಗ್ಬೋದು, ನಿನಗೆ ದುಡಿಯೋಕ್ಕೆ ಶಕ್ತಿ ಇಲ್ಲದಾಗ್ಬೋದು. ಅಕಸ್ಮಾತ್ ಕುಡುಕುತನದಿಂದ ಹೊಡೆದಾಟ ಬಡದಾಟ ಜಗಳ ವ್ಯಭಿಚಾರ ಅನೈತಿಕ ಸಂಪರ್ಕ ಪೊಲೀಸ್ ಅವರ ಕೈಲಿ ಪೆಟ್ಟು ಜೈಲುಗಳಲ್ಲಿ ಹೋಗಿಸಿ ಕೊಲೆ ಆಗ್ಬೋದು. ನಿನ್ನ ಕೈ ಕಾಳುಗಳನ್ನು ನೀನೇ ಮುರಿಸಿಕೊಳ್ಬೋದು. ಅಕಸ್ಮಾತ್ ನೀನೇ ಮುರಿವಾಗಿ ಆಗ್ಬೋದು. ಕುಡಿದು ಜೋರಾಗಿ ವಾಹನ ಓಡಿಸುವಂಥದ್ದು, ಇದರೊಂದಿಗೆ ಜಗಳ ಮಾಡುವಂಥದ್ದು. ದಯವಿಟ್ಟು ಕುಡುಕುತನವನ್ನು ನೀನು ಬಿಡು. ನಿನಗೆ ಹಾಕಲಿಕ್ಕೆ ಬಟ್ಟೆ ಇಲ್ಲದಾಗ್ಬೋದು, ನಿನ್ನ
ಹೆಂಡತಿ ಮಕ್ಕಳನ್ನು ನೀನು ಕೊಲೆ ಮಾಡ್ಬೋದು, ಅವರಿಗೂ ಬಹಳ ಕಷ್ಟ ಆಗ್ಬೋದು, ತಂದೆ ತಾಯಿಗಳಿಗೂ ಕೂಡ ಕಣ್ಣೀರು, ಇತರರಿಗೂ ಕಣ್ಣೀರು. ದಯವಿಟ್ಟು ಕುಡಿಯೋದನ್ನ ಬಿಟ್ಟು ಬಿಡಪ್ಪ, ಅಂಥವ್ರ ಕೆಟ್ಟವರ ಸಂಘ ನೀನು ಮಾಡೋಕ್ಕೆ ಹೋಗಬೇಡ, ದಯವಿಟ್ಟು ನೀನು ಕೆಟ್ಟು ಹೋಗ್ತೀಯ ನೋಡು, ಹಾಳಾಗಿ ಹೋಗ್ತೀಯ ನೋಡಿ, ಇಂತಿಂಥವ್ರನ್ನ ಈ ರೀತಿ ನೋಡು ಅಂತ ಹೇಳಿದಾಗ ಅವರ ಮಾತನ್ನು ಕೇಳಿ ಮಾತಿಗೆ ಬೆಲೆ ಕೊಟ್ಟು ಜೀವಿಸಿದರೆ ಮಾತ್ರ ಅವರು ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಒಂದು ವೇಳೆ ಅವರು ಹಾಗೆ ಇವರು ಹಾಗೆ ನಮ್ಮ ಫ್ರೆಂಡು ಆ ಮೀಟಿಂಗು ಈ ಮೀಟಿಂಗು ಆ ಸಭೆ ಈ ಸಭೆ ಅವರು ಅಂತೇಳಿ ಗರ್ವ ಅಹಂಕಾರದಲ್ಲಿ ಮಾತನ್ನು ಬಿಡದೆ ಹೋದರೆ, ತಗೊಳ್ಳದೆ ಹೋದರೆ, ಅವರ ಈ ದುರಭ್ಯಾಸಗಳನ್ನು ಬಿಡದೆ ಹೋದರೆ ಅಲ್ಲಿ ಬರುವಂಥ ಕಷ್ಟ ಸಂಕಟ ದುಃಖಗಳು ಇದ್ವಿ. ಆವಾಗ ಅಲ್ಲಿ ಹೋಮ ಹಾಕಿದರೆ ಏನು ಪ್ರಯೋಜನ ಇಲ್ಲ. ಹೋಮಕ್ಕೆ ಪ್ರಯೋಜನ ಇದೆಯಾ? ಇಲ್ಲ. ಈ ಮಾತುಗಳು ಯಾರ್ದು? ದೇವರದ್ದು. ಈಕೆ ಮನೆ ತುಂಬ, ದೇವಸ್ಥಾನ ತುಂಬ ಇವರು ಹೇಳಿದ ಹಾಗೆ ಏನೇನೋ ಸೌದೆಗಳು, ಗಂಧ ಧೂಪ ತಗೊಂಡಕ್ಕೆ ತುಪ್ಪ ಸುರಿದು ಹೋಮ ಹಾಕಿದರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳಿದ್ರು, ನನ್ನ ಮಾತಿಗೆ ವಿಧೇಯರಾಗಿ ಜೀವಿಸಿದ ಸರ್ವ ಸೃಷ್ಟಿಕರ್ತ ಪರಮಾತ್ಮ ಭಗವಂತನು ಹೇಳಿದ್ದು ಇದನ್ನೇ. ದೇವರು ನಮಗೆ ಸ್ತೋತ್ರವಾಗಲಿ. ಬೈಬಲಲ್ಲಿ ಯೆಹೋವ ಯೇಸು ಕೂಡ ಹೇಳಿದ್ದು ಅದೇ, ಕುರಾನಲ್ಲಿ ಅಲ್ಲಾ ದೇವರು ಕೂಡ ಹೇಳಿದ್ದು ಇದನ್ನೇ. ಎಲ್ಲ ಒಂದೇ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಹೋಮ ಪ್ರಯೋಜನ ಇಲ್ಲ. ದೇವರ ಮಾತನ್ನು ಕೇಳಿದಾಗ, ದೇವರು ಯಾರ ಮುಖಾಂತರ ಸರಿಯಾಗಿ ಸತ್ಯವನ್ನು ತಿಳಿಸ್ತಾರೋ ಆ ಮಾತಿಗೆ ವಿಧೇಯರಾಗಿ ಜೀವಿಸಿದಾಗ, ಕೆಟ್ಟದನ್ನು ಬಿಟ್ಟು ಮುಂದೆ ಜೀವಿಸಿದಾಗ ಮಾತ್ರ, ಅಂಥ ಕೆಟ್ಟ ದುಷ್ಟರೊಂದಿಗೆ ಸೇರದಿದ್ದಾಗ ಮಾತ್ರ ಒಳ್ಳೆಯ ರೀತಿಯಲ್ಲಿ ಶಾಂತಿ ಸಮಾಧಾನದಲ್ಲಿ ಜೀವಿಸಬಹುದು. ಇದೇ ಒಂದು ಉದಾಹರಣೆ ಈ ಮದ್ಯಪಾನದ ಬಗ್ಗೆ. ಇನ್ನು ಇದರಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ. ಧೂಮಪಾನ, ಅದು ಇದು, ಅದನ್ನೀಗ ಒಂದೊಂದು ತಿಳಿಸಿಕೊಂಡು ಬರ್ತಾ ಇರುವಂಥದ್ದು. ಹಾಗೆ ಯಾವುದೇ ಪೂಜೆ ಪುಸ್ಕಾರ ಹೋಮಗಳಿಂದಲೂ ಏನೂ ಪ್ರಯೋಜನ ಇಲ್ಲ. ಹಾಗೆ ಇವತ್ತು ಒಂದೊಂದು ದೇವಸ್ಥಾನಗಳಿಗೆ ಹೋದರೆ ಆ ಪೂಜೆಗೆ ಇಷ್ಟು ₹1,000, ಈ ಪೂಜೆಗೆ ಇಷ್ಟು ₹1,000, ಈ ಪೂಜೆಗೆ ಇಷ್ಟು ₹1,000. ಸರ್ವ ಸೃಷ್ಟಿಕರ್ತನಾದ ದೇವರು ಹೇಳಿದ್ದಾರೆ, ನೀನು ಈ ಇಂತಿದ್ದ ಪೂಜೆಗೆ ಇಷ್ಟು ₹1,000 ವಸೂಲು ಮಾಡೋ, ಆ ದುಡ್ಡು ನನಗೆ ಕೊಡು ಅಂತ ಏನಾದ್ರು ಹೇಳಿದ್ದಾರಾ? ಯಾವ ಗ್ರಂಥಗಳಲ್ಲಿ ಆದರೂ ನೋಡಿ, ಏನಿಲ್ಲ. ಪ್ರತಿ ಒಂದೇ ಒಂದು ಮಾತು ಹೇಳಿದ್ದು, ನನ್ನ ಮಾತನ್ನು ಕೇಳಿ ನಡೆಯಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರತಿ ಒಂದು ಗ್ರಂಥಗಳಲ್ಲಿ ಕೂಡ ದೇವರು ಹೇಳಿದ್ದೇನು? ನನ್ನ ಮಾತನ್ನು ಕೇಳಿ ನೀವು ನಡೆಯಿರಿ. ಯಾವ ದೇವಮಾನವಂತರ ಕಾಲಿಗೆ ಬಿದ್ದು ಪ್ರಯೋಜನ ಇಲ್ಲ, ತಲೆ ಮೇಲೆ ಕೈ ಇಡಿಸಿ ಪ್ರಾರ್ಥನೆ ಮಾಡಿಯೂ ಪ್ರಯೋಜನ ಇಲ್ಲ. ಅದೆಲ್ಲ ಒಂದು ಬೂಟಾಟಿಕೆಗಳು, ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಇವರು ಮಾಡುವಂಥದ್ದು. ಇದೆಲ್ಲ ನನ್ನ ಜೀವಿತದಲ್ಲಿ ಎಲ್ಲ ಗೊತ್ತು ಮಾಡಿಕೊಂಡು ಕಂಡಂಥದ್ದು, ಮಾಡಿದಂತೆ ನನ್ನ ಅನುಭವವನ್ನು ನಾನು ಹೇಳ್ತಾ ಇರೋದು. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಯಾವುದೇ ಹೋಮ ಪೂಜೆ ಪುಸ್ಕಾರ ಇದನ್ನು ಕೂಡ ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ, ಸ್ವಲ್ಪ ದಿವಸದ ಹಿಂದೆ. ಅದನ್ನು ದಯವಿಟ್ಟು ಇಂಥದಕ್ಕೆ ಹೋಗಲೇಬೇಡಿ, ಯಾವ ಪ್ರಯೋಜನವೂ ಇಲ್ಲ. ಇದೊಂದು ಅವರ ಜೀವನಕ್ಕೆ ಒಂದ್ಸಲ ಇದನ್ನು ಕೂಡ ನಾವು ಒಂದ್ಸಲ ಹಿಂದೆ ತಿಳಿಸಿದ್ದೇನೆ. ನಾವು ಒಂದ್ಸಲ ಕೇರಳ ಕಾಸರಗೋಡಿಂದ ಮಂಗಳೂರಿಗೆ ಟ್ರೈನಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಹೋದರೊಬ್ಬರು ಸಿಕ್ಕಿದ್ರು. ಇದೇ ಬ್ರಾಹ್ಮಣರು ಕೇಳಿದಾಗ, ಆಗ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳುವಾಗ, ನಮ್ಮ ಹಿರಿಯರು ನಮಗೊಂದು ಜೀವನಕ್ಕೆ ಒಂದು ಮಾರ್ಗವನ್ನು, ಅಂದರೆ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳೋದು ಹೊತ್ತು ಇವರು ದೇವರನ್ನು ಮೆಚ್ಚಿಸಲಿಕ್ಕೆಲ್ಲ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಅದೇ ರೀತಿ ತಾಯ್ತಿ ತಗಡು, ಮಾಯ ಮಂತ್ರ, ಮನೆಗೆ ಗುಂಬ ಕಟ್ಟೋದು, ಇದೆಲ್ಲ ಬರೀ ಸೈತಾನ ಕಾರ್ಯಗಳಾಗಿವೆ. ಏನೂ ಪ್ರಯೋಜನ ಇಲ್ಲ. ಮನುಷ್ಯರನ್ನು ಸೋಲಿಸಿ ಇವರೊಂದು ಜೀವನ ಮಾಡುವಂಥದ್ದು. ಇದು ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರು ಬಂದು ಕುಣಿಯೋದು, ಅವರು ಕುಣಿಯೋದು, ಇವರು ಕುಣಿಯೋದು, ಅವರ ಕಾಲಿಗೆ ಬೀಳೋದು, ಇವರ ಕಾಲಿಗೆ ಬೀಳೋದು, ಅವರ ಪಾದದ ನೀರು ಕುಡಿಯೋದು, ಇದೆಲ್ಲ ನಿಜವಾಗಿ ಅವರು ಗೊತ್ತಿದ್ದು ಮಾಡಿಸುವಂಥ ಕೆಲಸ. ಅವರು ಬಹಳ ಶಿಕ್ಷೆಗೊಳಗಾಗಲೇಬೇಕಾಗ್ತದೆ. ನ್ಯಾಯ ತೀರ್ಪಿನ ದಿವಸ ಅವರ ಆತ್ಮ ನೇರವಾಗಿ ಅಗ್ನಿಕುಂಡಕ್ಕೆ ಹೋಗಿ ಬೀಳ್ತದೆ. ಗೊತ್ತಿಲ್ಲದ ಜೊತೆಲಿ ಕಾಲು ತೋರಿಸಿಕೊಳ್ಳೋದು, ಅವರ ನೀರನ್ನು ಕುಡಿಯೋದು, ಆ ಕಾಲಿಗೆ ಚಪ್ಪಲಿಯ ಸೂಜು ಹಾಕಿಸಿಕೊಳ್ತಾರೆ, ಅದರ ಕಾಲಿಗೆ ನಮಸ್ಕಾರ ಮಾಡಿಸಿಕೊಳ್ತಾರೆ. ಇದಕ್ಕೆಲ್ಲ ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನಿಂದ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಮನುಷ್ಯರ ಕಾಲಿಗೆ ಬೀಳಲೇಬಾರದು. ಕೈ ಬಾಗಿ ಅವರು ಅಂಥ ಮನುಷ್ಯರಾದರೆ ಕೈ ಬಾಗಿ ಯಾಚನಾ ಪೂರ್ವಕವಾಗಿ ಹಿಡಿದು ಅವರಿಗೊಂದು ನಮಸ್ತೆ ಮಾಡಬೇಕು. ಅವರು ದೂರದಿಂದ ದೇವರು ನಿನ್ನನ್ನು ಆಶೀರ್ವದಿಸಲಿ ಅಂತ ಇಷ್ಟು ಮಾತ್ರ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರಿಯಾದವರಾದರೆ ಸರಿಯಾದ ವಿಚಾರವನ್ನು ಕೌನ್ಸಿಲಿಂಗ್, ಅಂದರೆ ಸಮಾಲೋಚನೆ ಮಾಡಿ ಅವರಿಗೆ ವಿವರಿಸಿ ತಿಳಿಸಿ ಹೇಳುವಂಥದ್ದು. ಹಾಗೆ ಈ ಪೂಜೆ ಪುಸ್ಕಾರ, ಮಾಯಾ ಮಂತ್ರ, ಜ್ಯೋತಿಷ, ತಾತಿ ತಗೊಳ್ಳೋ ಏನು ಒಂದು ನಡೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಬಗ್ಗೆ ಕೂಡ ಬಹಳ ಎಚ್ಚರದಿಂದ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇನ್ನೊಂದು ವಿಚಾರ ಇದರಲ್ಲಿ ಏನಪ್ಪ ಅಂದರೆ, ಈಗ ಹೋಮದ ಬಗ್ಗೆ, ಆದಷ್ಟು ಜ್ಯೋತಿಷ್ಯದ ಬಗ್ಗೆ ಇದನ್ನು ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಹೋಮದ ಬಗ್ಗೆ, ಸಂಪೂರ್ಣ ಪೂಜೆ ಪುಸ್ಕಾರದ ಬಗ್ಗೆ ಈಗ ನಾವು ತಿಳಿದುಕೊಂಡಿದ್ದೇವೆ. ಈಗ ಮದ್ಯಪಾನದ ಬಗ್ಗೆ ಹೋಗೋಣ.
ದೇವರ ನಮಗೆ ಸ್ತೋತ್ರವಾಗಲಿ. ಮದ್ಯಪಾನದ ಕೂಡ ಈಗಾಗಲೇ ಹೇಳಿದ ಹಾಗೆ ನಾವು ನಾನಾ ಥರದಲ್ಲಿ ಕೆಟ್ಟ ದುಷ್ಟರೊಂದಿಗೆ ಮದ್ಯಪಾನ ಪ್ರಾರಂಭವಾಗುವುದು ಎಲ್ಲಿ? ಸ್ನೇಹಿತರ ಮುಖಾಂತರ, ಕೆಟ್ಟವರ ಮುಖಾಂತರ. ಅವರ ಸಹವಾಸ ಯಾರು ಮಾಡ್ತಾರೋ ಅದೇ ಬುದ್ಧಿ ಇವರಲ್ಲಿಯೂ ಬರ್ತದೆ. ಅವರಂತೂ ನಾಶಕ್ಕೆ ಹೋಗ್ತಾ ಇದ್ದಾರೆ. ಅವರೊಂದಿಗೆ ಸೇರಿದವರು ಕೂಡ ಏನಾಗ್ತಾರೆ? ಅವರಿಂದಲೂ ನಾಶಕ್ಕೆ ಹೋಗ್ತಾರೆ. ಹೇಗೆ ಹೋಗ್ತಾರಪ್ಪ ಅಂತ ಹೇಳಿದ್ರೆ, ಅವ್ರ ಜೊತೆ ಸೇರಿ ಕುಡಿದು ತಂದೆ ತಾಯಿಗೆ ಹೊಡೆಯೋದು, ಹೆಂಡತಿಗೆ ಹೊಡೆಯೋದು, ಮಕ್ಕಳಿಗೆ ಹೊಡೆಯೋದು, ಊಟಕ್ಕೆ ಸರಿಯಾಗಿ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲ, ಮನೇಲಿ ದಿನ ಪೂರ್ತಿ ತಗೊಂಡೋಗಿ ಬೆಳ್ಳಿಯ ಬಂಗಾರ ಅಡವಿಡ್ಬೋದು, ಪ್ರಾಣಿ ಪಕ್ಷಿಗಳನ್ನ ಮಾರಾಟ ಮಾಡಬಹುದು, ಸರ್ವನಾಶವಾಗಿ ಹೋಗ್ಬಹುದು. ಅಕಸ್ಮಾತ್ ಈ ಮದ್ಯಪಾನದಾಗಿ ಕದಿಯೋದು, ಮಾಡೋದು, ಸುಳ್ಳು ಹೇಳೋದು, ಕೊಲೆ ಮಾಡೋದು, ಹೊಡೆದಾಟ, ಬಡದಾಟ, ಪೊಲೀಸ್ ಸ್ಟೇಷನು, ಜೈಲು, ಕೋರ್ಟು, ಕಚೇರಿ, ಅಕಸ್ಮಾತ್ ಸತ್ತೇ ಹೋಗ್ಬೋದು, ಕೈ ಕಾಲು ಮುರಿಸಿಕೊಳ್ಬೋದು. ಮದ್ಯಪಾನದಿಂದ ಜೋರಾಗಿ ಗಾಡಿ ಓಡಿಸುವಂಥದ್ದು, ನಾನು ಯಾರಿಗೆ ಕಡಿಮೆ ಅಂತ ಹೇಳಿಕೊಂಡು ಅಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು, ಅಲ್ಲಿ ಕೇಸ್ ಹಾಕುವಂಥದ್ದು, ಕೈ ಕಾಲು ಮುರಿಸಿಕೊಳ್ಳೋದು, ಆಸ್ಪತ್ರೆಯಲ್ಲಿ ಬೀಳೋದು, ಅಲ್ಲಿ ನರಳಾಟ, ಆಸ್ಪತ್ರೆ ಖರ್ಚು, ಇಡೀ ಸಂಸಾರವೇ ಸರ್ವನಾಶ ಈ ಮದ್ಯಪಾನದಿಂದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಹುಡುಗಿಯರು ಕೂಡ ಏನು ಕಡಿಮೆ ಅಲ್ಲ. ನಾವು ಬಹಳ ಕಡೆಗೆ ನೋಡ್ತಾ ಇದ್ದೇವೆ. ಒಂದ್ಸಲ ಈ ಮದ್ಯಪಾನದಕ್ಕಾಗಿ ಹುಡುಗಿಯರು ಕೂಡ ಕ್ಯೂ ನಿಂತು ಬಾರಿಗೆ ಹೋಗ್ತಾ ಇದ್ರು, ಬ್ರ್ಯಾಂಡಿ ಅಂಗಡಿಗೆ. ಇದನ್ನು ಕೂಡ ಸ್ವತಃ ನಾನೇ ನೋಡಿದ್ದೇನೆ. ಇದರಲ್ಲಿ ಹುಡುಗಿಯರು ಕೂಡ ಇವತ್ತು ಸ್ತ್ರೀಯರು ಕೂಡ ಅನೇಕರು ಏನು ಕಡಿಮೆ ಆಗಿಲ್ಲ. ಆದರೆ ಎಲ್ಲರೂ ಅಲ್ಲ. ದಯವಿಟ್ಟು ಯವನಸ್ಥದಲ್ಲಿ, ಮುಖ್ಯವಾಗಿ ಯವನಸ್ಥರಿಗೂ ಹಿರಿಯರಿಗೂ ಕೂಡ ನಾನು ಹೇಳುವುದೇನೆಂದರೆ, ದಯವಿಟ್ಟು ಹಿರಿಯರು ಕೂಡ, ಅದು ದೇವರ ವಾಕ್ಯವೇ ಇದೆ. ಹಿರಿಯರು ಅಂದರೆ ಭಾಳ ಹಿರಿಯವರು, ಅವರಿಗೆ ಜೀರ್ಣಶಕ್ತಿ ಕಡಿಮೆ ಇರ್ತದೆ, ಅವರಿಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ದ್ರಾಕ್ಷಾರಸವನ್ನು ಸೇವಿಸಿ ಅಂತ ಹೇಳಿದ್ದಾರೆ. ದ್ರಾಕ್ಷಾರಸ ಅಂದರೆ ಈ ಕೆಂಪು ದ್ರಾಕ್ಷೆಯನ್ನು ವೈನ್ ಮಾಡಿ ಇಡುವಂಥದ್ದು. ಅದು ಬ್ರ್ಯಾಂಡಿಗಿಂತಲೂ ಬಹಳ ಅಮೂಲ್ಯವಾದದ್ದು. ಇನ್ನೊಂದು ಕಡೆ ಮದ್ಯವನ್ನು ಕುಡಿಯಿರಿ, ಮಾಂಸ ತಿನ್ನಿ, ಅದು ಯಾರಿಗೆ? ಹಿರಿಯರಿಗೆ ಮಾತ್ರ ಹೇಳಿದ್ದು. ಕೆಲವೊಂದು ಕಾಯಿಲೆ ಕಸಗಳಿಗೆ ವೈದ್ಯರೇ ಸಲಹೆ ಕೊಡ್ತಾರೆ, ನೀವು ಹೀಗೆ ಸ್ವಲ್ಪ ಬ್ರ್ಯಾಂಡಿಯನ್ನು ತೆಗೆದುಕೊಳ್ಳಿ, ಅಮೂಲ್ ಪದಾರ್ಥವನ್ನು. ಅದು ವಿಪರೀತವಲ್ಲ, ಅದು ಕೂಡ ದೇವರು ಹೇಳಿದ್ದಾರೆ. ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಪಟಿಂಗತನ ಬರ್ತದೆ, ಕೆಟ್ಟು ಹೋಗ್ತದೆ ಅಂತ. ಊಟ ಮಾಡುವಾಗ ಸ್ವಲ್ಪ ತಗೊಂಡು ಅದಕ್ಕೆ ಅಷ್ಟೇ ನೀರು ಸೇರಿಸಿ ಕುಡಿದು ನಿಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳಿರಿ. ಅದುವೇ ದ್ರಾಕ್ಷಾರಸ, ವೈನ್ ಅಂತೇಳಿ ಮೊದಲು ಪ್ರಾರಂಭವಾಗಿದ್ದು ಅದುವೇ. ಆದರೆ ಇತ್ತೀಚೆಗೆ ಬರ್ತಾ ಅದಕ್ಕೆ ಏನೆಲ್ಲೋ ಕೆಮಿಕಲ್ ಔಷಧಿಗಳನ್ನ ಸೇರಿಸಿ ಬ್ರ್ಯಾಂಡಿ ನಾನಾ ಥರದ ಬ್ರ್ಯಾಂಡಿಗಳನ್ನ ಮಾಡಿಕೊಂಡು ಇವತ್ತು ಜನಗಳನ್ನ ಏನು ಮಾಡಿದ್ದಾರೆ? ಈ ಸರ್ಕಾರದವರು ಇದಕ್ಕೆ ಪರ್ಮಿಷನ್ ಕೊಟ್ಟುಕೊಂಡು ತೀರಾ ಜನಗಳನ್ನ ಲಾಭಕ್ಕಾಗಿ ಹಾಳು ಮಾಡಿ ಇಡೀ ಕುಟುಂಬವನ್ನೇ ನಾಶ ಮಾಡೋಕ್ಕೆ ಹೊರಟಿದ್ದಾರೆ. ಯಾರು? ಸರ್ಕಾರದವರು. ಈ ಪಾಪ ಎಲ್ಲ ಅವ್ರ ಮೇಲೆ ಬರುತ್ತದೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ದಯವಿಟ್ಟು ಹೇಳ್ತಾನೆ, ಮದ್ಯಪಾನದಿಂದ ದೂರವಿರಿ. ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು, ಹೆಂಡತಿ ಮಕ್ಕಳಿಗೂ ಕಣ್ಣೀರು, ತಂದೆ ತಾಯಿಯನ್ನು ಬಡಿಯೋದು, ಕಡೆಗೆ ತಗೊಂಡೋಗಿ ಅವರೇ ಹೋಗಿ ಆಶ್ರಮಕ್ಕೆ ಸೇರಿಸಿಕೊಳ್ಳುವಂಥದ್ದು, ಇದೆಲ್ಲ ಯಾರು? ಈ ಪಾಪಗಳಿಗೆ ಯಾರು ಕಾರಣರಾಗ್ತಾರೆ? ಈ ಮದ್ಯಪಾನ ಮಾಡಿ ಹಿಂಸೆ ಕೊಡುವರೇ ಕಾರಣ. ಕಡೆಗೆ ಬರುವಂಥ ಶಿಕ್ಷೆ ಅದುವೇ. ಸಮಯ ಮೀರಿ ಹೋಗಿರ್ತದೆ, ವಯಸ್ಸು ಮೀರಿ ಹೋಗಿರ್ತದೆ. ಆಗ ಒಂದು ವೇಳೆ ಆಶ್ರಮಗಳಲ್ಲಿಯೋ ಜೈಲಲ್ಲಿಯೋ ಕೂತ್ಕೊಂಡು ಯೋಚನೆ ಮಾಡಬೇಕಾಗ್ಬೋದು. ಇಲ್ಲದಿದ್ದರೆ ಕೈ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿಯೋ ಮನೆಯಲ್ಲಿಯೋ ಕೂತ್ಕೊಂಡು ಇದು ಯೋಚನೆ ಮಾಡಬೇಕಾಗ್ಬೋದು. ಹೆಂಡತಿ ಮಕ್ಕಳು ಕಣ್ಣೀರು ಹಾಕ್ತಾ ಇರ್ಬೋದು, ಅಯ್ಯೋ ನನ್ನ ಪಾಪದಿಂದ ನಾನು ಈ ರೀತಿ ಮಾಡಿಬಿಟ್ಟಲ್ಲಪ್ಪ, ನಾನು ಅವ್ರ ಜೊತೆಲಿ ಸೇರಿಕೊಂಡೆ, ಇವ್ರ ಜೊತೆಲಿ ಸೇರಿಕೊಂಡೆ, ಅವರ ಮಾತು ಕೇಳಿದೆ, ಇವ್ರ ಮಾತು ಕೇಳಿದೆ, ಅವರು ನನಗೆ ಬುದ್ಧಿವಾದ ಹೇಳಿದರು, ಇವರು ಬುದ್ಧಿವಾದ ಹೇಳಿದರು, ಅವರ ಮಾತನ್ನು ನಾನು ಕೇಳಿಲ್ಲ ಅಂತ ಹೇಳಿ ಆಗ ಯೋಚನೆ ಬರ್ಬೋದು ಕಡೇ ಕಾಲಕ್ಕೆ. ಆಗ ಇನ್ನು ಏನು ಮಾಡೋಕ್ಕೂ ಆಗೋದಿಲ್ಲ. ಯಾಕೆ? ಇದು ವಯಸ್ಸು ಮೀರಿ ಹೋಯಿತು, ಎರಡನೇ ಶಕ್ತಿ ಕುಂದಿ ಹೋಯಿತು, ಏನು ಮಾಡೋಕ್ಕೂ ಪ್ರಯೋಜನ ಇಲ್ಲ. ಆದ್ದರಿಂದ ನನ್ನ ಸಹೋದರ ಹೇಳ್ತಾ ಇದ್ದೀನಿ, ಇಂಥ ದುಷ್ಟರ ಸಹವಾಸ ಮಾಡಲು ಹೋಗಬೇಡಿರಿ. ಮದ್ಯಪಾನ ಮಾಡಲು ಅಂಥವ್ರನ್ನ ಬಿಟ್ಟೇ ಬಿಡಿರಿ. ಒಳ್ಳೆ ರೀತಿಯಲ್ಲಿ ಜೀವಿಸಿ. ಹಿರಿಯರು ಹೇಳಿದ ಮಾತನ್ನು, ಈಗ ಉದಾಹರಣೆಗೆ ನನ್ನ ಬಾಯಲ್ಲಿ ಆ ದೇವರು ತಿಳಿಸ್ತಿರುವ ಮಾತು, ನಾನೊಂದು ಸತ್ಯ ಹರಿಶ್ಚಂದ್ರ ಅಂತೇಳಿ ನಾನು ಹೇಳ್ತಾ ಇಲ್ಲ, ನಾನೊಂದು ಬುದ್ಧಿವಂತ ಅಂತೇಳಿ ಕೂಡ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಪಟ್ಟ ಅನುಭವ, ದೇವರು ನನ್ನನ್ನು ಅದು ಎಲ್ಲದರಿಂದಲೂ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ನಾನು ಹೋಗಬೇಕಾದಂಥವನು, ಜೈಲಲ್ಲಿ ಇರಬೇಕಾದಂಥವನು, ನಾನಾ ರೀತಿ ಶಿಕ್ಷೆಗಳು, ಇದೆಲ್ಲ ನನಗೆ ದೇವರು ನನ್ನನ್ನು ಪೆಟ್ಟು ಕೊಟ್ಟು ತಗ್ಗಿಸಿ ಇವತ್ತು ದೇವರೊಂದು ಉಪದೇಶಕನನ್ನಾಗಿಯೂ ಸಾಕ್ಷಿಯನ್ನಾಗಿ ಮಾರ್ಪಡಿಸಿ
ತಿಳಿಯಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ದಯವಿಟ್ಟು ಹಾಳಾಗಬೇಡಿ ಅಂತೇಳಿ ನಾನು ಪಟ್ಟಂತ ಅನುಭವವನ್ನು ಹೇಳ್ತಾ ಇರೋದು ದೇವರ ಪರವಾಗಿ ಸಾಕ್ಷಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇವತ್ತು ನನ್ನ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಇಂಥ ದುಷ್ಟರ ಸವಾಸವನ್ನು ಬೇಡಿ, ಇಂಥ ದುಷ್ಟತನವನ್ನು ಬಿಟ್ಟು ನೀವು ಒಳ್ಳೆಯವರಾಗಿ ಜೀವಿಸಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಿಮ್ಮನ್ನು ನೋಡಿ ಇತರರು ಕೂಡ ಅಲ್ಲಿ ಏನು ಮಾಡಲಿ, ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಿರಿ. ಯೌವನಸ್ಥರು ಕೂಡ ಚೆನ್ನಾಗಿ ಮುಂದೆ ಮದುವೆ ಮಕ್ಕಳು ಮರಿಯಾಗಿ ಜೀವಿಸಲು ಖಂಡಿತವಾಗಿ ಇದಕ್ಕೆ ಹೋಗಲೇಬೇಡಿ. ಇಂಥವ್ರನ್ನ ಬಿಟ್ಟು ಅಂಥವರಿಂದ ದೂರ ಇರಿ. ನಾನು ಒಂದ್ಸಲ ಒಂದು 17-18 ವರ್ಷ ಪ್ರಾಯದಲ್ಲಿ ಒಂದ್ಸಲ ಈ ಪಿಕ್ಚರ್ ಆ್ಯಕ್ಟಿಗೆ ಹೊಸ ಮುಖಾಮುಖಿಯರು ಬೇಕು ಪುಟ್ಟಣ್ಣ ಕಣಗಲ್ ಅವರು ಒಂದ್ಸಲ ಈ ದೊಡ್ಡದಾಗಿ ಒಂದು ಪ್ರಜಾಮತ ಬುಕ್ ಅಂತೇಳಿ ಬರ್ತಾ ಇತ್ತು, ದೊಡ್ಡ ಬುಕ್ ಅದು. ಅದರಲ್ಲಿ ಒಂದ್ಸಲ ಈ ವಿವರಣೆ ಕೊಟ್ಟಿದ್ರು. ಇದನ್ನು ನೋಡಿ ನಾನೇನು ಮಾಡಿದೆ, ನಾನಾಗ ಕೊಡಗು ಜಿಲ್ಲೆಯಲ್ಲಿದ್ದೆ. ನಮ್ಮ ಮಾವ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನಲ್ಲಿದ್ದರು. ಆಗ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು. ಆಗ ಅವರಿಗೆ ಒಂದು ಲೆಟ್ರ್ ಬರೆದೆ ನಾನು, ಮಾವ ಈ ರೀತಿ ಇದೆ, ನಾನು ಪಿಕ್ಚರ್ ಆ್ಯಕ್ಟ್ರಿಗೆ ಹೋಗ್ಲಾ ಅಂತೇಳಿ. ಆಗ ಅವರು ಏನು ಹೇಳಿದರು, ಒಂದು ಕವನವನ್ನು ಬರೆದು ನನಗೆ ಕಳಿಸಿದರು. ದುರ್ಜನರ ಸಂಘವು ಕೆಸರೊಳಗೆ ಮುಳ್ಳು ತುಳಿದಂತೆ, ಸಜ್ಜನರ ಸಂಘವು ಸವಿಜೇನಿನಂತೆ, ಸವಿನುಡಿಯು ಅನುದಿನ ಸರ್ವಜ್ಞ ಅಂತೇಳಿ ಒಂದು ಕವನವನ್ನು ಬರೆದು ಕಳಿಸಿದರು. ದುರ್ಜನರ ಸಂಘ ಪಿಕ್ಚರ್ ಆ್ಯಕ್ಟಿವ್ ಹೋಗೋದು ಅದು ಒಳ್ಳೆ ಸಂಘ ಅಲ್ಲಪ್ಪ, ಅದರಲ್ಲಿ ನಾನಾ ಥರದ ಕೆಟ್ಟ ಬುದ್ಧಿಗಳು ಕೂಡ ಬರ್ತವೆ. ಒಂದ್ಸಲ ಒಳ್ಳೇದಾದರೂ ಕೂಡ ನಾನಾ ರೀತಿ ಕೆಟ್ಟತನದಿಂದಲೇ ಅದರಲ್ಲಿ ಒಳ್ಳೇದಾಗುವಂಥದ್ದು, ಕೆಟ್ಟ ವಿಚಾರಗಳೇ ಅದರಲ್ಲಿ ಜಾಸ್ತಿ. ದಯವಿಟ್ಟು ನೀನು ಅದಕ್ಕೆ ಹೋಗೋದು ಬೇಡ ಅಂತ. ಅದು ದುರ್ಜನರ ಸಂಘ ಕೆಸರೊಳಗೆ ಮುಳ್ಳು ತುಳಿದಂತೆ, ಅಂದರೆ ಕೆಸರೊಳಗೆ ನಾವು ಹೋಗ್ತಾ ಇರುವಾಗ ಅಲ್ಲಿ ಒಂದು ಮುಳ್ಳು ತುಳಿದ್ರೆ ಅದು ಬಹಳ ನೋವು ರಾತ್ರಿ ಇಡೀ ನಮಗೆ ಅದು ನೋವಾಗ್ತದೆ, ನಡಿಲಿಕ್ಕೂ ಆಗೋದಿಲ್ಲ. ಮತ್ತೆ ಅದನ್ನು ಹೋಗಿ ಅದನ್ನು ತೆರೆದು ಆ ಮುಳ್ಳನ್ನು ತೆಗೆದು ಔಷಧಿ ಹಚ್ಚಿದಾಗ ಮಾತ್ರ ಅಲ್ಲಿ ಅದು ನಮಗೆ ಗುಣ ಆಗಲಿಕ್ಕೆ, ನಮ್ಮನ್ನು ನಿದ್ದೆ ಮಾಡಲಿಕ್ಕೆ ಬಿಡ್ತದೆ, ಚೆನ್ನಾಗಿ ತಿರುಗಾಡಲಿಕ್ಕೆ ಬಿಡ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಈ ಒಂದು ಕವನ ಅಂಥವರ ಸಹವಾಸ ಮಾಡಬಾರದು. ಹಾಗೆ ಇವತ್ತು ಕೂಡ ಈ ಮದ್ಯಪಾನ ಧೂಮಪಾನ ಮಾಡೋರ ಸಹವಾಸ ಹೋಗಲೇಬಾರದು. ಒಂದು. ಎರಡನೇದು, ಸಜ್ಜನರ ಸಂಘವು ಸವಿಜೇನಿನಂತೆ, ಸವಿನುಡಿಯು ಅನುದಿನ ಸರ್ವಜ್ಞ. ಸಜ್ಜನರಂದರೆ ಒಳ್ಳೆಯವರು, ಒಳ್ಳೆ ಗುಣ ನಡತೆ, ಪ್ರೀತಿ, ಒಂದು ಭಕ್ತಿ, ದಯೆ, ದಾಕ್ಷಿಣ್ಯ, ಕರುಣೆ ಯಾರಲ್ಲಿದೆಯೋ ಅಂಥವರ ಸಹವಾಸ ನಾವು ಮಾಡಿದಾಗ ಅದೇ ರೀತಿ ನಮಗೂ ಕೂಡ ಒಳ್ಳೆಯ ಒಂದು ನಮ್ಮ ಮನಸ್ಸಾಕ್ಷಿ ಒಳ್ಳೆಯದಾಗ್ಬೋದು, ನಡೆ ನುಡಿ ಕ್ರಿಯೆಗಳು ಒಳ್ಳೆಯದಾಗ್ಬೋದು, ನಮ್ಮನ್ನು ಕೂಡ ಅನೇಕರು ನೋಡಿ ಮೆಚ್ಚಬಹುದು. ಅದು ಶಾಂತಿ, ಸಮಾಧಾನ, ಆರೋಗ್ಯದ ಒಂದು ಜೀವಿತವಾಗಿದೆ. ಅವರು ಒಳ್ಳೆಯದನ್ನೇ ಹೇಳ್ತಾರೆ. ಸವಿ ಜೇನಿನಂತೆ, ನೋಡಿ ಜೇನು ಎಷ್ಟೊಂದು ಸಿಹಿಯಾಗಿದೆ, ಎಷ್ಟೊಂದು ಪ್ರೀತಿ, ಅದನ್ನು ಯಾರಾದರೂ ಬೇಡ ಅಂತ ಹೇಳ್ತಾರ? ಇಲ್ಲ. ಹಾಗೆ ಜೇನಿಗಿಂತಲೂ ಪ್ರೀತಿ ಅಂತ, ಅದಕ್ಕಿಂತಲೂ ಒಳ್ಳೆ ಜೀವನ ನಮ್ಮ ಜೀವನ ಸಾಗಿಸಬಹುದು ನಾವು. ಆದ್ದರಿಂದ ನೀನು ಅದಕ್ಕೆ ಹೋಗಬೇಡ. ಸವಿನುಡಿಯೂ ಅನುದಿನ ಸರ್ವಜ್ಞ ಅಂದರೆ ಪ್ರತಿ ದಿವಸ ನೀನು ಯೋಚನೆ ಮಾಡ್ತಾ ಇರು, ಜೇನನ್ನು ಸವಿದಾಗೆ ಪ್ರತಿ ದಿವಸದನ್ನು ಯೋಚನೆ ಮಾಡ್ತಾ ಇರು. ಈ ಕೆಲಸವನ್ನು ಹೋಗಬೇಡ ನೀನು ಅಂತ ಹೇಳಿದರೆ ಅರ್ಥ. ಅದು ಇವತ್ತು ಕೂಡ ನನಗೆ ಯೋಚನೆ ಆಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದೊಂದು ಉದಾಹರಣೆ. ಇಂಥವರನ್ನು ಬಿಟ್ಟು, ಈ ಕೆಸರೊಳಗೆ ಮುಳ್ಳು ಇರುವಂಥ ದುಷ್ಟರನ್ನು, ಅಂಥ ಅನೀತಿವಂತರನ್ನು ಬಿಟ್ಟು ನಾವು ಜೀವಿಸಿದಾಗ ಮಾತ್ರ ಒಳ್ಳೆಯವರಾಗಲು ಸಾಧ್ಯ. ಇನ್ನು ಕೆಲವರು ಯೌವನಸ್ಥರಲ್ಲಿ ನನ್ನ ಸ್ನೇಹಿತರು, ನನ್ನ ಫ್ರೆಂಡು, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಅಂತ ಹುಡ್ಕೊಂಡು ಏನೇನೋ ಹಾಕ್ಕೊಂಡು ಎಷ್ಟೋ ಹುಡುಗಿಯರ ಹೆಣಗಳು ಇವತ್ತು ಹಾದಿ ಬೀದಿಯಲ್ಲಿ ರೋಡಲ್ಲಿ ಬೀಳ್ತಾ ಇವೆ. ಇದು ನನ್ನ ಕಣ್ಣಾರೆ ನಾನು ಕಂಡಿದ್ದೇನೆ. ಎಲ್ಲೆಲ್ಲಿಯೋ ಏನೇನೋ ಕಾರಣ ಏನು, ಇಂಥ ದುಷ್ಟರ ಸಹವಾಸಗಳು, ಪಾರ್ಟಿಗಳು, ಅಲ್ಲಿ ಕುಣಿತಗಳು, ಅಲ್ಲಿ ಡ್ಯಾನ್ಸ್ಗಳು, ಕಡೆಗೆ ಏನೇನೋ ಆಗುವಂಥದ್ದು ನೋಡಿ. ವರ್ಷಕ್ಕೆ ಒಂದ್ಸಲ ಹೊಸ ವರ್ಷದಲ್ಲಿ ಎಷ್ಟೆಷ್ಟೋ ಹುಡುಗಿಯರು ಕುಡಿದು ಬಿದ್ದು ಮಾಡಿ ಅದನ್ನು ಆ ಹುಡುಗರು ಯಾರೋ ಏನೋ ಎತ್ತಿ ತಗೊಂಡೋಗಿ ಅವರ ರೂಮಿಗೆ ಬಿಟ್ಟು ಬರುವಂಥದ್ದು, ಆಟ ಮಾಡ್ಕೊಂಡು ಹಾಕಿ ಬರುವಂಥದ್ದು. ಅವರ ತಂದೆ ತಾಯಿಗಳು ಪಾಪ ಸಾಲ ಮೂಲ ಮಾಡಿ ಆಸ್ತಿ ಅಪಾಸ್ಯ ಬೆಳ್ಳಿ ಬಂಗಾರ ಅಡವಿಟ್ಟು ಬಡ್ಡಿಗೆ ದುಡ್ಡು ಕೊಟ್ಟು ತೆಗೆದು ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿರಲಿ ಅಂತ ಎಲ್ಲೆಲ್ಲಿಂದಲೋ ಓದಕ್ಕೆ ಕಳಿಸೋದು. ಇಲ್ಲಿ ಬಂದು ಮಾಡುವುದು ಇವರು ಯಾವುದು ಕೆಲಸ? ಈ ದುಷ್ಟರ ಕೆಲಸ, ದುರ್ಜನರ ಕೆಲಸ ನೋಡಿ. ಮಾನ ಮರ್ಯಾದೆ ಕಳ್ಕೊಳ್ಳುವಂಥದ್ದು ಮಾಡುವಂಥದ್ದು ಕಾರಣ ಯಾವುದು? ಈ ಮದ್ಯಪಾನ, ಈ ಪಾರ್ಟಿ, ಈ ದುಷ್ಟರ ಕೆಲಸಗಳು. ಅದರಲ್ಲೂ ಕಡೆಗೆ ಆರೋಗ್ಯ ಕೆಟ್ಟು ಹೋಗುವಂಥದ್ದು. ಆಗಲೇ ಹೇಳಿದಾಗೆ ಕಡೆಗೆ ಕೊಲೆ ಕೂಡ ಆಗ್ಬೋದು. ಈಗ ನಾನು ಇದನ್ನು ಸಾಕ್ಷಿ ಕೊಡ್ತೇನೆ. ನಾನು ಮಂಗಳೂರಲ್ಲಿ ವೀಡಲ್ ಆಯಿಲ್ ಕಂಪನಿ ಕೆಲಸ ಮಾಡುವಾಗ ಮಂಗಳೂರಿನ ಆಯಿಲ್ ಕಂಪನಿಗಿಂತಲೂ ನಾನಿರುವ ರೂಮಿಗೆ ಹೆಚ್ಚಿನ ಅಂಶ 1-1.5
ಕಿಲೋಮೀಟರ್ ದೂರ. ಪ್ರತಿ ದಿವಸ ಬೆಳಿಗ್ಗೆ ನಾನು ಅಲ್ಲಿಂದ ನಡೆದುಕೊಂಡು ಹೋಗುವಂಥದ್ದು, ಅಂದರೆ ಬೈಪಾಸ್ ರೋಡಲ್ಲಿ ಹೋಗುವಾಗ ಅಲ್ಲೊಂದು ಅದು ಮೈದಾನ ಇದೆ. ಆ ಮೈದಾನಕ್ಕೆ ಹೋಗುವ ಮೆಟ್ಟಲಲ್ಲಿ ಒಂದು ಹುಡುಗಿ ಹಂಗೆ ಮಲ್ಕೊಂಡಿದ್ದಾಳೆ. ನಾನು ಯೋಚನೆ ಮಾಡಿದೆ, ಈ ಹುಡುಗಿ ಯಾಕೆಪ್ಪ ಮಲ್ಕೊಂಡಿದ್ದಾಳೆ ಅಂದರೆ ನಿಂತುಕೊಂಡು ನೋಡಿದೆ. ಅಷ್ಟೊತ್ತಿಗೆ ವಾಕಿಂಗ್ ಬರುವಂಥ ಇನ್ನೊಂದು ಸಹೋದರರು ಕೂಡ ಬಂದರು. ನಾವಿಬ್ಬರು ಸೇರಿ ನೋಡಿದಾಗ ಹುಡುಗಿ ಮೃತಪಟ್ಟಿದ್ದಾಳೆ. ಆಮೇಲೆ ಆ ಸಹೋದರರು ಹೇಳಿದರು, ಅಣ್ಣ ನಾವು ಇರೋದು ಬೇಡ, ಈಗ ಪೊಲೀಸ್ನವರು ಬರ್ಬೋದು, ಕಡೆಗೆ ನಮ್ಮ ಮೇಲೆ ಇರ್ಬೋದು, ನಮ್ಮನ್ನ ಕೋರ್ಟ್ ಕಚೇರಿ ಇರೋದು ಬಿಡ್ತಾರೆ, ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ನಾವಿಬ್ಬರು ಅಲ್ಲಿಂದ ಹೋದೋ. ಸ್ವಲ್ಪ ಹೊತ್ತಿಗೆ ನಂತರ ಪೊಲೀಸರೆಲ್ಲ ಬಂದ ಹುಡುಗಿದ ಅಡ್ರೆಸ್ ಅದು ಇದೆಲ್ಲ ಮೊಬೈಲ್ ಇತ್ತು. ಮೊಬೈಲ್ ಮೂಲಕ ಎಲ್ಲ ನೋಡಿದಾಗ ಅಲ್ಲಿ MBBS ಮಾಡಿ MD ಮಾಡಿ ಬೆಂಗಳೂರಿನಲ್ಲಿ ಬಂದು ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಂಥ ಡಾಕ್ಟರ್. ಅಲ್ಲಿಂದ ಇವರ ಪ್ರಿಯಕರನ್ನ ನೋಡಲಿಕ್ಕೆ ಮಂಗಳೂರಿಗೆ ಹೋಗಿದ್ದಾಳೆ. ಅಲ್ಲಿ ರಾತ್ರಿ ಇವರೆಲ್ಲ ಸೇರಿ ಕುಡಿದು ಮಾಡಿ ಏನೆಲ್ಲೋ ನಡೆದು ಹೋಗಿರ್ಬೋದು. ಒಟ್ಟಿನಲ್ಲಿ ಹುಡುಗಿ ಸತ್ತು ಹೋಗಿದ್ದಾಳೆ. ಆ ಹುಡುಗಿಯನ್ನ ತಂದು ಇವರು ಅಲ್ಲಿ ಮೆಟ್ಲಲ್ಲಿ ಮಲಗಿಸಿ ಹೋಗಿದ್ದಾರೆ. ಆ ಫೋನ್ ಮೂಲಕ ಪೊಲೀಸ್ನವರು ಎಲ್ಲ ಚೆಕ್ ಮಾಡಿದಾಗ ಒಂದೊಂದು ನಂಬರನ್ನು ಹಿಡಿದಾಗ ಮಾಡಿದ್ದು ಯಾರು ಏನು ಅಂತ ಪ್ರತಿಯೊಂದು ಗೊತ್ತಾಯಿತು. ಆ ಹುಡುಗಿ ಎಲ್ಲಿದ್ದ ಹುಡುಗಿ ಪಂಜಾಬಿನಿಂದ ಮಂಗಳೂರಿಗೆ ಓದಲಿಕ್ಕೆ ಬಂದಂಥದ್ದು. ಕಡೆಗೆ ಪಂಜಾಬಿಗೆ ವಿಷಯವನ್ನು ಮುಟ್ಟಿಸಿದರು ಪೊಲೀಸ್ನವರು. ಅಲ್ಲಿಂದ ಹುಡುಗಿ ಅಣ್ಣ ತಗೊಬಂದು ಈ ಶವವನ್ನು ಪಂಜಾಬಿಗೆ ತಗೊಂಡು ಹೋದ. ದೇವರ ನಂಬಿಕೆ ಸ್ತೋತ್ರವಾಗಲಿ. ನೋಡಿ ಎಂಥ ಆಗಲೇ ಹೇಳಿದ್ದು, ಬಡ್ಡಿಗೆ ದುಡ್ಡು ತಗೊಂಡೋ, ಇದು ಆಸ್ತಿ ಮಾರಿಯೋ, ಏನೇನೋ ಮಾಡಿಯೋ, ನನ್ನ ತಂಗಿ ಚೆನ್ನಾಗಿರಲಿ, ನನ್ನ ತಮ್ಮ ಚೆನ್ನಾಗಿರಲಿ, ಅಥವಾ ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿರಲಿ ಅಂತ ಇಲ್ಲಿ ಕಷ್ಟಪಟ್ಟವರೊಂದು ದಾರಿಗೆ ಹೋಗಲಿ ಅಂತ ಎಲ್ಲೆಲ್ಲಿಗೆ ಕಳಿಸೋದು. ಇಲ್ಲಿ ಬಂದು ಇವರ ಕೆಲಸ ಇದು ಕೂಡ ಇವತ್ತು ಹೊಸ ವರ್ಷದ ಆ ಪಾರ್ಟಿಗಳಲ್ಲಿ ಅನೇಕ ವರ್ಷ ಪ್ರತಿಯೊಬ್ಬರು ನಾವು ಇವತ್ತು ಇದನ್ನು ಕಾಣ್ತಾ ಇದ್ದೇವೆ. ಕಾರಣ ದುಷ್ಟರ ಸವಸ, ಮದ್ಯಪಾನ. ದಯವಿಟ್ಟು ಅದರಿಂದ ಬಹಳ ಎಚ್ಚರವಾಗಿದೆ ನನ್ನ ಸಹೋದರರೇ. ಅಂಥವರ ಸವಾಸವೇ ಬೇಡ. ದಯವಿಟ್ಟು ಅನುಭವಪಟ್ಟು ಹೇಳುವಂಥ ಹಿರಿಯರ ಮಾತಿಗೆ ಕಿವಿ ಕೊಡಿ. ಇದನ್ನು ನಾನು ಇವತ್ತು ದೇವರ ನಾಮದಲ್ಲಿ ಗ್ರಂಥದಲ್ಲಿ ಬರೆದಿರುವುದನ್ನೇ ನಿಮಗೆ ನಾನು ತಿಳಿಯಪಡಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗ ಒಂದು ನಾನೊಬ್ಬ ಸತ್ಯವಂತ, ನಾನೊಬ್ಬ ಏನು ತಪ್ಪು ಮಾಡೋದವನು ತಿಳಿ ನಾನು ಹೇಳ್ತಾ ಇಲ್ಲ, ಪಟ್ಟ ಅನುಭವವನ್ನು ಹೇಳ್ತಾ ಇದ್ದೀನಿ. ಒಂದ್ಸಲ ತನ್ನ ತಾಯಿ ಮತ್ತು ನಮ್ಮ ಹಿರಿಯವರೆಲ್ಲ ಹೇಳಿದ ಮಾತನ್ನು ನಾನು ಕೂಡ ಕೇಳಲಿಲ್ಲ. ಬಹಳ ಶಿಕ್ಷೆಯನ್ನು ಅನುಭವಿಸಿದೆ. ನ್ಯಾಯಾಲಯದಲ್ಲಿ ಕೂಡ ಬಹಳಷ್ಟು ಕೇಸ್ಗಳನ್ನು ಕೂಡ ಮುಗಿಸಿದವನಾಗಿದ್ದೇನೆ. ಆದ್ದರಿಂದ ದೇವರು ಇವತ್ತು ನನ್ನನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರ. ಈ ಮಾತು ಪರಲೋಕದಿಂದ ಬಂದಂಥ ದೇವರ ಮಾತಾಗಿದೆ, ಗ್ರಂಥಗಳಲ್ಲಿ ಬರೆದಿರುವ ಮಾತಾಗಿದೆ. ಅದನ್ನು ನುಡಿತಾ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಗಾಂಜಾ. ಇದರಲ್ಲಿ ನೋಡಿ, ಗಾಂಜಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಅದಕ್ಕೆ ಬಂಗಿ ಅಂತ ಹೇಳ್ತಾರೆ. ಆ ಸೊಪ್ಪನ್ನು ಇವತ್ತು ಅದನ್ನೇ ಒಂಥರ ಸಿಗರೇಟ್ ಟೈಪಲ್ಲಿ ಮಾಡಿ ಎಲೆಗಳಲ್ಲಿ ಹಾಕಿ ಪುಡಿ ಮಾಡಿ ಸೇದುವಂಥದ್ದು. ಅದು ಸೇದಿ ಅಮಲಾದಾಗ ಅಲ್ಲಿ ಅದು ಏನು ಮಾಡ್ತದೆ, ಬಹಳ ಸಂತೋಷ ಕೊಡ್ತದೆ, ಬಹಳ ನಗೆ ಕೊಡ್ತದೆ. ಅದು ಏನು ಮಾಡ್ತದೆ ಅಂತಲೇ ಗೊತ್ತಿಲ್ಲ. ಆದರೆ ಬರ್ತಾ ಸೇದಿ ಸ್ವಲ್ಪ ಹೊತ್ತಲ್ಲಿ ಜಾಸ್ತಿ ಆಗ ಮನುಷ್ಯ ಶರೀರದಲ್ಲಿದ್ದ ರಕ್ತವನ್ನೇ ಅದು ಸಂಪೂರ್ಣವಾಗಿ ಹೀರಿಬಿಡ್ತದೆ. ಶರೀರದ ಶಕ್ತಿಯನ್ನೇ ಕುಂದಿಸಿಬಿಡ್ತದೆ. ಆ ಗಾಂಜೆಯಿಂದಾಗಿ ಕೂಡ ಅದು ಸಂಪೂರ್ಣವಾಗಿ ಅದು ಈ ಮದ್ಯಪಾನಕ್ಕೆ ಸಮಾನವಾಗಿದೆ. ಅದರಲ್ಲಿಯೂ ನಾನಾ ಥರದ ಶಿಕ್ಷೆಯನ್ನು ಅನುಭವಿಸುವಂಥದ್ದು, ಶರೀರದ ಶಕ್ತಿಯನ್ನೇ ಕಳೆದುಕೊಳ್ಳುವಂಥದ್ದು. ಕಡೆಗೆ ಅವರಿಗೆ ಮದುವೆ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಯಾವುದೂ ಇಲ್ಲ, ಜೀವಮಾನವೇ ಕೆಟ್ಟು ಹೋಯಿತು. ಇದು ಒಂದು ಗಾಂಜಾ. ಇದರಲ್ಲಿ ಕೂಡ ಏನು ಮಾಡ್ತಿದ್ದಕ್ಕೂ ಬಹಳ ಜನ ಇದರಿಂದ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇತರರು ಕೆಟ್ಟು ಹೋಗ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಇದರಲ್ಲಿ ಕೂಡ ಅನೇಕರು ಸ್ತ್ರೀಯರು, ಯವನಸ್ಥ ಹುಡುಗಿಯರು ಕೂಡ ಇದರಲ್ಲಿ ಮುಳುಗಿ ಹೋಗಿದ್ದಾರೆ. ಕಾಲೇಜು ಹುಡುಗಿಯರಂತೂ ಬಹಳ ಮುಳುಗಿ ಹೋಗಿದ್ದಾರೆ ಇದರಲ್ಲಿ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಗಾಂಜಾದ ವಿಷಯಕ್ಕೂ ಕೂಡ ಹೋಗಬೇಡಿ. ಅದಕ್ಕೆ ಏನೇನೋ ಸೇರಿಸಿ ಅಮಲು ಬರುವಾಗೆ ಮಾಡಿ ಕುಡಿದು ಅಮಲಾದ ಮೇಲೆ ಎಲ್ಲಿಗೋ ತಗೊಂಡೋಗಿ ಅತ್ಯಾಚಾರ, ವ್ಯಭಿಚಾರ, ಕೊಲೆಗಳು ನಡೆದು ಹೋಗ್ತವೆ. ಡ್ಯಾನ್ಸು, ಕ್ಲಬ್ ಡ್ಯಾನ್ಸು, ಆ ಡ್ಯಾನ್ಸು, ಈ ಡ್ಯಾನ್ಸು. ದಯವಿಟ್ಟು ಇದೆಲ್ಲ ಮದ್ಯಪಾನ, ಈ ಗಾಂಜಾದ ಕೆಲಸಗಳು. ದಯವಿಟ್ಟು ಇದನ್ನು ಕೂಡ ಬಿಟ್ಟು ಬಿಡಿಂಚಕ್ಕೆ ಹೋಗಬೇಡಿ, ಹಾಳಾಗಬೇಡಿ. ಬಹಳ ಎಚ್ಚರವಾಗಿರಿ. ಜೀವಮಾನವನ್ನು ಕೆಡಿಸ್ಕೊಳ್ಬೇಡಿ. ಇದಕ್ಕೆ ದೇವರು ಕಾರಣವಲ್ಲ.
ದೇವರು ತಿಳಿಯಪಡಿಸುವುದು ಹೀಗೆ ನನಗೆ ಇನ್ನು ಇತರರ ಮೂಲಕ ಹೇಗೆ ತಿಳಿಯಪಡಿಸಿದರೋ, ಕೇರಳದಲ್ಲಿ ಆ ದೇವಾಲಯದಲ್ಲಿ ಹೇಗೆ ದೇವರು ನನಗೆ ತಿಳಿಯಪಡಿಸಿದರೋ ಹಾಗೆ ಇವತ್ತು ನನ್ನ ಮೂಲಕ ಗೊತ್ತಿಲ್ಲದಂಥ ನಿಮಗೆ ಇವತ್ತು ಎಚ್ಚರಗೊಳಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಉಪಕಾರ ಪ್ರೀತಿಗಾಗಿ ಸ್ತೋತ್ರವಾಗಲಿ. ಹಾಗೆ ಗಾಂಜಾದ ಬಗ್ಗೆ ಕೂಡ ಬಹಳ ಎಚ್ಚರ. ಇನ್ನೊಂದು ವಿಷಯ ಬೀಡಿ ಮತ್ತು ಸಿಗರೇಟು. ಈ ಬೀಡಿಯನ್ನು ಸೇದಿ ಕಡೆಗೆ ಏನಾಗ್ತಾರೆ, ಈ ಬೀಡಿಯಿಂದಾಗಿ ಕೂಡ ಕಫ ಬರ್ಬೋದು, ಹಾರ್ಟ್ ಅಟ್ಯಾಕ್ ಬರ್ಬೋದು, ಪಾರ್ಶ್ವವಾಯು ಬರ್ಬೋದು. ಅದರಲ್ಲಿ ಇರುವಂಥದ್ದು ಬೀಡಿಯೊಳಗೆ ಇರುವಂಥದ್ದೇನು ತಂಬಾಕು ಅಂದರೆ ಹೊಗೆ ಸೊಪ್ಪು ಹುಡಿ ಶರೀರವನ್ನು ಬಹಳ ಕೆಡಿಸಿಬಿಡ್ತದೆ. ದಮ್ಮು ಕೆಮ್ಮು ಜಾಂಡೀಸು ಬರ್ತದೆ. ಅದರಲ್ಲಿ ಬಹಳ ಕಡೆಗೆ ಹಣ ಖರ್ಚಾಗ್ಬೋದು, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದೇ ಬರುತ್ತವೆ. ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇದನ್ನೆಲ್ಲ ಸರ್ಕಾರದವರು ಬ್ಯಾನ್ ಮಾಡಬೇಕಿತ್ತು. ಇದರಿಂದ ಲಾಭ ಬರ್ತದೆ ಅಂತೇಳಿ ಸರ್ಕಾರದವರು ಇತರರನ್ನು ವಂಚಿಸಿ ಹಾಳು ಮಾಡಿ ಸರ್ಕಾರಕ್ಕೆ ಲಾಭವನ್ನು ತಂದುಕೊಳ್ತಾ ಇದ್ದಾರೆ. ಆದ್ದರಿಂದ ಬೀದಿಯ ವಿಚಾರಕ್ಕೂ ಕೂಡ ದಯವಿಟ್ಟು ಹೋಗಬೇಡಿ. ಅದೇ ರೀತಿ ಈಗ ಸಿಗರೇಟು 10 ಬೀಡಿ ಸೇದೋದು 1 ಸಿಗರೇಟು ಸೇದೋದು ಸಮ ಅಂತೇಳಿ ನಮ್ಮ ಹಿರಿಯವರು ಹೇಳ್ತಾ ಇದ್ರು. ಹಾಗೆ ಸಿಗರೇಟಿನಲ್ಲೂ ಕೂಡ ಅನೇಕ ರೀತಿಯಲ್ಲಿ ಅದರಲ್ಲಿ ಹೊರಗೆ ಇರೋದೇನು ಫುಲ್ಲು ತಂಬಾಕು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಬೀಡಿ ಸಿಗರೇಟ್ ಇದು ಕೂಡ ಮನುಷ್ಯರನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥದ್ದು. ಕೆಲವರಿಗೇನು ಮನೆಯಲ್ಲಿ ಇವಾಗ ಬೀಡಿ ಸೇದ್ತಾರೆ, ಹೊರಗಡೆ ಹೋದಾಗ ನಾನು ದೊಡ್ಡ ಜನ ಆಗಬೇಕು ಅಂತೇಳಿ ಸಿಗರೇಟ್ ಸೇದುವಂಥದ್ದು. ಹಾಗೆ ಇನ್ನು ಅನೇಕರಿಗೆ ಎಲ್ಲಾದರೂ ಹೋಗಿ ಒಂದು ಹೋಟೆಲ್ಲ ಕ್ಯಾಂಟೀನ್ ಟೀ ಕುಡ್ಕೊಂಡು ಹೊರಗಡೆ ನಿಲ್ಲುವಾಗ ಬಲದ ಕೈಯಲ್ಲಿ ಏನು ಮಾಡಿ ಇದು ಸಿಗರೇಟ್ ಇರ್ತದೆ, ಎಡದ ಕೈಯಲ್ಲಿ ಟೀಯನ್ನು ಕುಡ್ಕೊಳ್ಳೋದು, ಇಲ್ಲಿ ಸಿಗರೇಟ್ ಸೇದಿಕೊಳ್ಳುವಂಥದ್ದು. ಜೋಬೊಳಗೆ ಬೀಡಿ ಇರ್ತದೆ ದೊಡ್ಡದಾಗಿ ತೋರಿಸ್ಕೊಳ್ಳುವಂಥದ್ದಕ್ಕೆ. ಇದು ಏನು ಮಾಡ್ತದೆ, ಅವರವರು ದುಡ್ಡು ಕೊಟ್ಟು ಅವರವರನ್ನೇ ಸುಡ್ತದೆ. ನೋಡಿ, ಬೀಡಿ ಸಿಗರೇಟ್ಗೆ ಅವರು ದುಡ್ಡು ಕೊಡೋದು ಅವರ ಶರೀರವನ್ನೇ ಹಾಳು ಮಾಡಿಕೊಳ್ಳುವಂಥದ್ದು. ಉದಾಹರಣೆಗೆ ದೀಪಾವಳಿ ಹಬ್ಬ ಎಲ್ಲ ಬಂದಾಗ ಪಟಾಕಿ ದುಡ್ಡು ಕೊಟ್ಟು ಆ ಪಟಾಕಿಯನ್ನು ತೆಗೆದುಕೊಳ್ಳೋದು, ಅದು ಢಮಾರ್ ಅಂತ ಹೇಳಿದರೆ ಒಳ್ಳೆ ಸಂತೋಷ. ಆಗ ದುಡ್ಡನ್ನು ಸುಟ್ಟ ಹಾಗೆ ಆಯಿತು. ಅದರಲ್ಲಿ ಕಡೆಗೆ ಮಕ್ಕಳದು ಅವ್ರದ್ದು ಇವ್ರದ್ದು ಕಣ್ಣು ಕಳ್ಕೊಳ್ಳೋದು, ಕೈ ಕಳ್ಕೊಳ್ಳೋದು ನೋಡ್ತಾ ಇದ್ದೇವಲ್ವ ನಾವು. ಕಾರಣ ನಮ್ಮ ಕೈಯಲ್ಲಿದ್ದ ದುಡ್ಡನ್ನು ನಾವೇ ಖರ್ಚು ಮಾಡಿಕೊಂಡು ನಮಗೆ ನಾವೇ ನಾಶನವನ್ನು ತಂದುಕೊಳ್ಳುವಂಥದ್ದು. ಅದನ್ನು ದಯವಿಟ್ಟು ಈ ಬೀಡಿ ಸಿಗರೇಟು ಗಾಂಜಾ ಮದ್ಯಪಾನ ಇಂಥದಕ್ಕೆ ದಯವಿಟ್ಟು ಹೋಗಬೇಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಎಲೆ ಅಡಿಕೆ ತಿನ್ನುವಾಗ ಎಲೆ ಅಡಿಕೆ ಸುಣ್ಣ ಶರೀರಕ್ಕೆ ಬಹಳ ಒಳ್ಳೆಯದು. ಅದು ಮಿತಿಮೀರಿ ಹೋಗಬಾರ್ದು. ರಕ್ತಕ್ಕೂ ಹಲ್ಲುಗಳಿಗೂ ಶರೀರಕ್ಕೂ ಬಹಳ ಒಳ್ಳೆಯದು ಎಲೆ ಅಡಿಕೆ ಸುಣ್ಣ. ದಯವಿಟ್ಟು ಅದರಲ್ಲಿ ಇವತ್ತು ಅನೇಕರು ಇಷ್ಟುದ್ದ ತಂಬಾಕು, ಅದರಲ್ಲಿಯೂ ಕಡ್ಡಿಪುಡಿ ಏನಿಲ್ಲ ಯಾವ ರೀತಿ ಬಾಯಿಗೆ ಹಾಕ್ಕೊಳ್ತಾರೆ ಅಂದರೆ ಸ್ತ್ರೀಯರು ಅಷ್ಟು ಇಷ್ಟಲ್ಲ. ಹಾಗೆ ಬರ್ತಾ ನೋಡಿ ಕಣ್ಣು ಕಾಣೋದಾಗ್ತದೆ, ಹಲ್ಲುಗಳು ಉದುರಿ ಹೋಗ್ತವೆ, ದಮ್ಮು ಬರ್ತದೆ, ರಕ್ತ ಕಡಿಮೆ, ಲೋ ಬಿ ಪಿ ಬಂದಿರ್ತದೆ, ಅಲ್ಲಿಯೂ ಪಾರ್ಶ್ವವಾಯು ಹಾರ್ಟ್ ಅಟ್ಯಾಕ್ ಬರ್ತದೆ, ಜಾಂಡೀಸು ಬರ್ಬೋದು. ಈ ಕಡ್ಡಿ ಪುಡಿಯೇ ಕಾರಣ. ದಯವಿಟ್ಟು ಆದ್ದರಿಂದ ಅದು ಎಲೆ ಅಡಿಕೆಯನ್ನು ತಿನ್ನಿ. ದಯವಿಟ್ಟು ಕಡ್ಡಿ ಪುಡಿ ತಂಬಾಕು ವಸ್ತು ಇದನ್ನು ಕೂಡ ಬಿಟ್ಟು ಜೀವಿಸಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯ ನನ್ನ ಮೂಲಕ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರೆಲ್ಲ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಲಿ. ಹಾಗೆ ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಇತರರಿಗೂ ಅವರು ಇದನ್ನು ತಿಳಿಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ.